ಛೇ, ಸರಿಯಾದ ಸಮಯಕ್ಕೆ ಬರ್ತೀನಿ ಅಂತ ಹೇಳಿದ ಅರವಿಂದ್ ಇಷ್ಟೊತ್ತಾದ್ರೂ ಬರ್ಲೇ ಇಲ್ಲ. ಇಲ್ಲ, ನಾನೇ 10 ನಿಮಿಷ ಲೇಟ್ ಆಗಿ ಬಂದಿದ್ದೇನೆ ಹಾಗಂತ ಅವ್ರು ನನಗಿಂತ ಮುಂಚೆ ಬಂದು ಹೋಗಿರ್ಬೇಕೆ? ಇಲ್ಲ ಇಲ್ಲ, ನನಗೋಸ್ಕರ 10 ನಿಮಿಷ ಅಲ್ಲ 10 ವರ್ಷ ಬೇಕಾದ್ರೂ ಕಾಯ್ತಾರೆ. ಸರಿ, ನಾನೇ ಹೋಗಿ ಅವರ ಕಾಲೇಜ್ ಕಡೆ ಹೋಗಿ ಬರ್ತೇನೆ. ಏನು ಅಂಬಿಕಾ, ರೆಕ್ಕೆ ಬರದ ಅಕ್ಕಿಯಂತೆ ಹಾರಾಡುತ್ತಾ ಅವಸರ ಪಟ್ಟು ಹಾತ್ರದಿಂದ ಹೊರಟಿವೆಲ್ಲ, ಅದು ಎಲ್ಲಿಗೆ ನಿನ್ನ ಪಯಣ? ಹೊರಗಿಡಿಯ ಹಂತ ರಂಗದಲ್ಲಿ ಬಯಸಿದ ಅಕ್ಕಿ ತಕ್ಕ ಸಮಯಕ್ಕೆ ಬರಲಾರದನ್ನು ಕಂಡು ದಿಕ್ಕು ತಪ್ಪಿ ಹೊರಟಿವೆಯಾ? ಇಲ್ಲ, ಅಮೃತದ ಸವಿ ಜೇನನ್ನು ಸವಿಯಲು ಸರಿಯಾದ ಸಮಯಕ್ಕೆ ಬರಲಾರದ ದುಂಬಿಯ ದಾರಿ ಕಾದು ಕಂಗಲಾಗಿರುವೆ. ಅಂಬಿಕಾ, ಇದಕ್ಕಾಗಿ ನೀನು ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ. ಬಯಸಿ ಬೇಡುವ ಮುನ್ನವೇ ಕಲ್ಪವೃಕ್ಷಕವಾಗಿ ಬರುವ ಈ ಅಕ್ಕಿಯನ್ನು ನೀನು ಧಿಕ್ಕರಿಸಬೇಡ. ನಿನ್ನ ಪ್ರೀತಿಯ ಪರಿಮಳವನ್ನು ಸವಿಯಲು ಬಂದ ಈ ದುಂಬಿಯನ್ನು ಕಂಡು ನಿನ್ನ ಹೃದಯದಲ್ಲಿ ಏನಾದರೂ ಭಯ ಹುಟ್ಟಿದೆ? ಭಯಪಡಲು ನಾನೇನೋ ದಿಕ್ಕಿಲ್ಲದ ಹಕ್ಕಿ ಅಲ್ಲ. ಅವರ ಆಶ್ರಯದಲ್ಲಿ ಅನ್ನ ತಿಂದು ಪ್ರೇಮದಿಂದ ಬೆಳೆದ ಒಲವುಳ್ಳ ಹಕ್ಕಿ ನಾನು. ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನು ಕಂಡು ಅದನ್ನು ಕುಕ್ಕಲು ಬರುವ ನಿನ್ನಂತ ರಣ ಹತ್ತುಗಳ ರೆಕ್ಕೆಯನ್ನು ಕತ್ತರಿಸುವ ಹಠಮಾರಿ ಹಕ್ಕಿ ನಾನು. ನಾನು ಕೂಡ ನಿಮ್ಮನ್ನು 3 ವರ್ಷಗಳಿಂದ ನೋಡ್ತಾ ಇದ್ದೆ. ಮಾತು ಮಾತಿಗೂ ನನ್ನನ್ನು ನಿಮ್ಮನ್ನ ಮೋಹದ ಬಲೆಯಲ್ಲಿ ಬೀಳಿಸಿಕೊಳ್ಳಲು ನೋಡ್ತಾ ಇದ್ದೀರಾ. ಅಷ್ಟೇ ಅಲ್ಲ, ಹೆಜ್ಜೆ ಹೆಜ್ಜೆಗೂ ನಿಮ್ಮ ಆದಿನ ಮಾಡಿಕೊಳ್ಳಲು ನೋಡ್ತಾ ಇದ್ದೀರಾ. ಯಾಕೆ ಮಾಂತೇಶ್, ಯಾಕೆ ಈ ದುರಾಸೆ? ನೋಡಿ, ನಿಮ್ಮ ಆಸೆಯನ್ನು ಈಡೇರಿಸುವ ಹೆಣ್ಣು ನಾನಲ್ಲ. ನೋಡಿ, ಹೆಣ್ಣನ್ನು ಏನಂತ ತಿಳಿದುಕೊಂಡಿದ್ದೀರಾ? ಮಾರುಕಟ್ಟೆಯಲ್ಲಿ ಮಾರುವ ಹಣ್ಣಂತ ತಿಳಿದುಕೊಂಡಿದ್ದೀರಾ? ಇಲ್ಲ, ಕಾಲಿನಿಂದ ಹೊಡೆಯುವ ಕೋಲಂತ ತಿಳಿದುಕೊಂಡಿದ್ದೀರಾ? ಅಂಬಿಕಾ, ನನ್ನ ಕಣ್ಣನ್ನೇ ನಿನ್ನಂದ ಯೌವನದ ಎಣ್ಣೆಂದರೆ ಪವಿತ್ರ ಪಾತ್ರೆಯಲ್ಲಿ ನಾನು ಹಾಲಾಗಿ ಕಂಡಿದೆ. ಆ ಹಾಲನ್ನು ಕುಡಿಯಬೇಕೆಂಬ ಹಂಬಲ ನನ್ನ ಮನದಲ್ಲಿ ಹುಟ್ಟಿಕೊಂಡಿತು. ಆದರೆ ಹಾಲಿನ ಪ್ರಿಯಕರ ನಿನ್ನ ಹೃದಯದಲ್ಲಿ ಪ್ರೀತಿ ಎಂಬ ಬೀಜವನ್ನು ಬಿತ್ತಿ ನಿನ್ನ ಹಾಲಿಗೆ ಹೊರಬಿಟ್ಟ. ಆಗ ನೀನು ಹಾಲಿನಿಂದ ಮೊಸರಾದ ಮೇಲೆ ಮತ್ತೆ ನನ್ನ ಮನದಲ್ಲಿ ತುಂಬಿಕೊಂಡಿದ್ದು ನಿಜ. ದಿನಗಳು ಕಳೆದಂತೆ ನಿನ್ನ ಮನಸ್ಸು ಮದುವೆಗೆ ಮುಂದಾಯಿತು. ಈ ಒಂದು ಮೊಸರಿನಿಂದ ಬೆಣ್ಣೆಯಾಗಿ ನನ್ನ ಮುಂದೆ ನಿಂತಿರುವೆ. ಈ ಒಂದು ನಾನು ನನ್ನನ್ನು ಕಳೆದುಕೊಂಡರೆ ನನ್ನ ತುಪ್ಪವಾಗಿ ನಾನು ಆ ದೇವರನ್ನು ನಿಲ್ಲಿಸುವೆ. ಅದಕ್ಕಾಗಿ ಈ ಬೆಣ್ಣೆಯ ನಿನ್ನ ಯೌವನವನ್ನು ಜಾರ ಕಣ್ಣಿಗೆ ಕಾಣುವಂತೆ ರಚಿಸಲಾಗಿ ಚಿನ್ನದಗೆಂಬ ಹಂಬಲದಿಂದ ಬಂದಿದ್ದೇನೆ. ನಿನ್ನ ಮನಸ್ಸಿನಿಂದ ಒಂದೊಂದರ ಸರಿ ಕಟುಕರ ಮಾತಿಗೆ ಹೆದರುವ ಹೆಣ್ಣು ನಾನಲ್ಲ. ಬೆಣ್ಣೆ ಕಟ್ಟು ತಿನ್ನುವ ಜಾತಿಯ ಬೆಕ್ಕು ನೀನಾದರೆ ಬೆಣ್ಣೆ ಮುಚ್ಚಿದ ಪಾತ್ರೆ ಭದ್ರವಾಗಿದೆ. ಆ ಪಾತ್ರೆಗೆ ಸಿಕ್ಕದೆ ನೀನು ಬಾಯನ್ನು ಹಾಕಿದೆ. ಆದರೆ ನಿನಗೆ ಸಿಗುವುದು ಬೆಣ್ಣೆ ಅಲ್ಲ, ಮೈ ತುಂಬ ಬೆಟ್ಟದ ನನ್ನ ವಿಚಾರವನ್ನು ಶುದ್ಧ ಮಾಡಿ ಮಾಡಿಸಬೇಕಾಗುತ್ತದೆ. ಈ ಮಂಗಲಿನ ನಂದನ ವನಕ್ಕೆ ಬರುವ ಮುನ್ನವಾಗಿ ನೀನು ನನ್ನನ್ನು ಸ್ವಾಗತ ಮಾಡಿಕೊಂಡರೆ ಸರಿ, ಇಲ್ಲದಿದ್ದರೆ ನನ್ನ ಆಸೆಯನ್ನು ಈಡೇರಿಸುವ ಛಲ ನನಗೆ ಚೆನ್ನಾಗಿ. ಮುಚ್ಚೋ ಬಾಯಿ ಚಾಂಡಾಳ. ಇಚ್ಛೆ ಇಲ್ಲದ ಹೆಣ್ಣನ್ನು ತುಚ್ಚು ಕಾರ್ಯಕ್ಕೆ ಕರೆದದೆ. ಆದರೆ ನಿನ್ನ ಈ ಮುಂಡದಿಂದ ರುಂಡವನ್ನು ಕೊಂಡೊಯ್ಯಬೇಕಾಗುತ್ತದೆ. ಇಚ್ಛೆ ಇಲ್ಲದ ಹೆಣ್ಣನ್ನು ಕೆಣಕುವುದು ಹುತ್ತದಲ್ಲಿನ ಹಾವನ್ನು ಕೆಣಕಿದಂತೆಯೇ ಸರಿ.
ತುಂಬಿಕೊಂಡಿದೆ. ಅಂದಾಗ ನಿನ್ನಂತ ಒಂದು ಸಣ್ಣ ಜಾತಿ ಹೆಣ್ಣು ನನ್ನ ಕಣ್ಣಲ್ಲಿ ಒಂದು ಕ್ರಿಮಿ ಕೀಟ ಸುಲಭವಾಗಿ ಕಾಣುವುದು. ಕಣ್ಣಂತೆ ಹೊಗಳಿ ಈ ನನ್ನ ಕೋಪವನ್ನು ಕೆಂಡದಂತೆ ಮಾಡದಿರೋ ಮೂಢ. ಅಲ್ಲ, ಹೆಣ್ಣನ್ನು ಸಣ್ಣ ಜಾತಿಯ ಹುಳೆಂದು ತಿಳಿದುಕೊಳ್ಳಬೇಡ. ಈ ಜಗತ್ತಿನಲ್ಲಿ ಹಿಂದೆ ಒಮ್ಮೆ ಇತಿಹಾಸದಲ್ಲಿ ಹೆಣ್ಣಿಗಾಗಿ ನಡೆದ ಇತಿಹಾಸದ ಪುಟವನ್ನು ಒಮ್ಮೆ ತಿರುವಿ ನೋಡು. ಆಗ ತಿಳಿತದೆ ಹೆಣ್ಣಿನ ಮಹತ್ವ. ಹೆಣ್ಣಿಗಾಗಿ ಬ್ರಹ್ಮ ಋಷಿಯಾಗಬೇಕೆಂದು ಬಯಸಿದ ಆ ವಿಶ್ವಾಮಿತ್ರ ಮೇನಕೆ ಎಂಬ ಹೆಣ್ಣಿಗಾಗಿ ಮಣ್ಣು ಮುಕ್ಕಿ ಹೋದ. ಇನ್ನು ತ್ರೈತ್ರಾಯುಗದಲ್ಲಿ ಶ್ರೇಷ್ಠ ಶಿವಭಕ್ತ ಎನಿಸಿಕೊಂಡ ಆ ರಾವಣ ಸೀತೆ ಎಂಬ ಹೆಣ್ಣಿಗಾಗಿ ಮಣ್ಣು ಮುಕ್ಕಿ ಹೋದ. ಇನ್ನು ತ್ರೈತ್ರ ಯುಗದಲ್ಲಿ ದ್ರೌಪದ ಯುಗದಲ್ಲಿ ದ್ರೌಪದಿ ಎಂಬ ಹೆಣ್ಣಿಗಾಗಿ ಬಾಹುಬಲಿಷ್ಠ ಎನಿಸಿಕೊಂಡ ಆ ದುಶ್ಯಾಸನ ಹೆಣ್ಣಿಗಾಗಿ ಮಣ್ಣು ಮುಕ್ಕಿ ಹೋದ. ಕಲಿಯುಗದಲ್ಲಿ ಎಂತೆಂತವರು ಹೆಣ್ಣಿಗಾಗಿ ಆಸ್ತಿ ಅಂತಸ್ತು ಐಶ್ವರ್ಯವನ್ನು ಮಾರಿಕೊಂಡು ಮಣ್ಣು ಮುಕ್ಕಿ ಹೋಗಿದ್ದಾರೆ. ಇನ್ನು ನಿನ್ನಂತ ನರ ಕುನ್ನಿಗೇನು ಗೊತ್ತು? ಆ ಸೃಷ್ಟಿಸಿದ ಆ ಬ್ರಹ್ಮನಿಗೆ ತಿಳಿಯುವುದು ಹೆಣ್ಣಿನ ನರ ನಾಡಿಗಳು. ಅಂಥದ್ರಲ್ಲಿ ನಿನ್ನಂತ ನರ ಕುನ್ನಿಗೆ ಹೇಳುವ ಅವಶ್ಯಕತೆ ನನಗಿಲ್ಲ. ನೋಡು, ಸುಮ್ಮನೆ ಇಲ್ಲಿಂದ ಹೊರಟೋಗು. ಹೊರಟು ಹೋಗಲು ಬಂದಿಲ್ಲ ಅಂಬಿಕಾ. ತಾರುಣ್ಯ ಪಥದಲ್ಲಿ ತುಂಬಿ ತುಳುಕುತ್ತಿರುವ ಈ ನಿನ್ನ ಹಂದದ ಸೌಂದರ್ಯ ಸವಿಸುಖವನ್ನು ಹುಟ್ಟು ತೀರಬೇಕೆಂದು ಬಂದೆ. ಅಂಬಲಿಸಿ ಬಂದಿರುವ ಈ ಮಾತೇಶನ ಸತಿ ನೀನಾಗದಿದ್ದರೆ ನಿನ್ನ ಕಳಿಸಿ ತೀರಿಸಿಕೊಳ್ಳವೆ ನನ್ನ ಕಾಮದ ದೃಶ್ಯನು ನಿಲ್ಲಿಸಿ ಮಾತನಾಡುತ್ತಾರಲ್ಲ. ಜಂಜಿನ ಇತಿಹಾಸ ಹೇಳುವ ನಿಮ್ಮಂತ ದುರಂತರ ಪುಸ್ತಕದಲ್ಲಿ ಪುರುಷರು ಪೌರುಷವನ್ನು ಮರೆತು ಪುಟಗಳನ್ನು ತಿರುಗಿವೆ. ಪುರುಷ ತನ್ನಂತ ಹೆಣ್ಣಿಗೆ ಮುಟ್ಟಿದ ತನ್ನ ಪ್ರಾಣವನ್ನು ಕಾಯ್ದುಕೊಳ್ಳಲು ಸಿದ್ಧ. ಮನೆ ಮಾರು ಆಸ್ತಿ ಐಶ್ವರ್ಯ ಸರ್ವನಾಶ ಮಾಡುವ ಚಿಂತೆಯಿಂದ ಬಯಸಿದ ಹೆಣ್ಣನ್ನು ಕಟ್ಟಿಕೊಳ್ಳದಿದ್ದರೆ ಪರವಾಗಿಲ್ಲ. ಇಟ್ಟು ಹೋಳಬೇಕೆಂಬ ಕೆಟ್ಟ ಗುಣದವರ ನಾನು. ನೋಡು ಅಂಬಿಕಾ, ನೀನು ಎಷ್ಟೆಷ್ಟು ಹಠ ಮಾಡಿದಷ್ಟು ಅಷ್ಟಷ್ಟು ನನ್ನಲ್ಲಿ ಚಟ ಜಾಸ್ತಿ ಆಗ್ತದೆ. ಸುಮ್ಮನೆ ನನ್ನನ್ನು ಅಂಬಿಕಾ. ನೋಡು, ಇನ್ನು ಒಂದೇ ಒಂದು ಹೆಜ್ಜೆ ಮುಂದಿಟ್ಟಿದೆ ಆದ್ರೆ ನನ್ನ ನಾಣೆಯಾಗಿದೆ. ಸುಜ್ಞಾನವನ್ನು ಮರೆತು ಸುಡುವ ಬೆಂಕಿಯಲ್ಲಿ ಸರಸವಾಡುವುದು ಸರಿಯಲ್ಲ. ಅಜ್ಞಾನವನ್ನು ತೊರೆಯದಿರು. ಇದೇ ರೀತಿ ಆಡಿದೆ ಆದರೆ ನನ್ನ ಕೈಯಲ್ಲಿ ಅಂತ್ಯ ಕಾಣಬೇಕಾಗುತ್ತದೆ ಮೂಢ. ನನ್ನ ಅಂತ್ಯ ಕಾಣುವ ಮುನ್ನ ನನ್ನ ನಾಂದಿ ನಾಟಕದ ಪ್ರಥಮ ದೃಶ್ಯವೇನಿಲ್ಲ. ನಾಟಕದಲ್ಲಿ ನೀನು ನಾಯಕಿಯಾದರೂ ಸರಿ, ನಾಯಕವಾದರೂ ಸರಿ, ನೀನು ನನ್ನವಳ ಆಗಲೇಬೇಕು. ಬೇಡ ಮಾಂತೇಶ್, ಬೇಡ. ದಯವಿಟ್ಟು ದಯವಿಟ್ಟು ನನ್ನ ಮಾತನ್ನು ಕೇಳು. ಹಠಕ್ಕೆ ಬಿದ್ದು ಅವಮಾನಿತನಾಗಬೇಡ. ನನ್ನನ್ನು ಬಿಟ್ಟು ಬಿಡು. ಲೇ ಸಣ್ಣ ನಡುವಿನ ಕೆಂಪ ಬಣ್ಣದ ಹೆಣ್ಣೆ, ಮಾತು ಹೇಳುವ ಕೇಳುವ ಸಮಯವಿದೆಲ್ಲ ನಾರಿ. ನಾವಿಬ್ಬರು ಸರಸನಾಡುವ ಸಂದರ್ಭವಿದು. ಅಂತೂ ಮಾತಿಗೆ ಮರ್ಯಾದೆ ಕೊಡುವ ಮನುಷ್ಯ ನೀನಲ್ಲ. ಕತ್ತೆಗೆ ಲತ್ತೆ ಪೆಟ್ಟು ತಿಂದಾಗಲೇ ಅದು ಬುದ್ಧಿ ಕಲಿಯುವ